ನಾನು ಯಾವ ಪ್ರಶ್ನೆನೂ ಕೇಳೋದಿಲ್ಲ. ಆದ್ರೆ ನನಗೆ ಕೇವಲ ಸ್ವಲ್ಪ ಕಾಲಾವಕಾಶ ಕೊಡು. ಈ ಕೈ ಚೀಲಗಳನ್ನ ಇಲ್ಲಿ ಉಪಸ್ಥಿತರಿರೋ ಎಲ್ಲರಿಗೂ ಹಂಚ್ಬಿಡಿ. ಎಲ್ಲರಿಗೂ ಒಂದೊಂದು ಕೈ ಚೀಲ ಸಿಗ್ಬೇಕು. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಕೂಡ ತೆಗಿಬಾರ್ದು. ಇಲ್ಲಿ ಕೊಡಿ, ಒಂದ್ ಕೈ ಚೀಲ ನನಗೆ ಕೊಡಿ. ಆರಂಭ ನನ್ನಿಂದಾನೇ ಆಗಲಿ. ಅಯ್ಯೋ, ನೀವು ಆಚಾರ್ಯರಿಗೆ ಕೊಡ್ಲೇ ಇಲ್ಲ. ಇವರಿಗೂ ಕೊಟ್ಬಿಡಿ. ಆಚಾರ್ಯರೇ, ನೀವು ಅಂತ ತಗೊಳ್ಳಿ. ನೀವು ತಗೊಳ್ಳಿ ಅಂದ್ರೆ ನನಗ್ಯಾಕಿದು ತಗೊಳ್ಳೋದು? ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ ಆಚಾರ್ಯರೇ. ಎಲ್ಲಿವರೆಗೂ ನಿಜವಾದ ಕಳ್ಳ ಸಿಗೋದಿಲ್ವೋ ಅಲ್ಲಿ ತನಕ ನಾವೆಲ್ಲ ಸಂದೇಹಕ್ಕೊಳಪಟ್ಟಿರ್ತೀವಿ. ಏನ್ ಹೇಳ್ಬೇಕು ಅಂತಿದೆ ನೀನು? ನಾನ್ ಕಳ್ಳನಾ? ನಾನು ರಾಜಪುರೋಹಿತ ತಾತಾಚಾರ್ಯ ಕಳ್ಳನಾ? ಆಚಾರ್ಯರೇ, ನೀವು ಶಾಂತರಾಗಿರಿ. ಮೊದಲನೇದಾಗಿ ನೀವು ಸುಮ್ಮನೆ ಆತಂಕ ಪಡುತ್ತಿದ್ದೀರಿ. ನಮಗೆ ಗೊತ್ತು ನೀವು ಕಳ್ಳನಲ್ಲವೆಂದು. ನೀವು ಕಳ್ಳನಾಗಲು ಸಾಧ್ಯವೂ ಇಲ್ಲ. ಹಾಗಾಗಿ ಪಂಡಿತ ರಾಮಕೃಷ್ಣನ ಈ ಚಿಕ್ಕ ಮಾತನ್ನು ಕೇಳುವುದರಲ್ಲಿ ಏನು ತಪ್ಪಿದೆ? ಹಾಗೂ ನಾವು ನಿಮ್ಮನ್ನು ಆಧರಿಸುತ್ತೇವೆ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಭಾಪತಿಯರನ್ನು ಆಧರಿಸುತ್ತೇವೆ. ಅವರೆಲ್ಲ ಕೈಚೀಲ ತೆಗೆದುಕೊಂಡರೂ ಏನು ತೊಂದರೆ ಇರಲಿಲ್ಲ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ನೀವು ಕೈಚೀಲ ತೆಗೆದುಕೊಳ್ಳಬೇಕು. ಆದ್ರೆ ಮಹಾರಾಜರೇ, ಒಂದು ಕ್ಷಣ ಆಚಾರ್ಯರೇ, ಒಂದು ಕೆಲಸ ಮಾಡಿ. ಒಂದು ಕೈಚೀಲ ನಮಗೆ ಕೊಡಿ, ಹಾಗೂ ಒಂದೊಂದು ಕೈಚೀಲ ನಮ್ಮ ಮಹಾರಾಣಿಯರಿಗೂ ಕೊಡಿ. ಕೊಡಿ. ಹೇಳಿ ಪಂಡಿತ ರಾಮಕೃಷ್ಣ, ಈ ಕೈಚೀಲವನ್ನು ಏನು ಮಾಡುವುದು? ಜಾಸ್ತಿ ಏನಿಲ್ಲ ಮಹಾಪ್ರಭು, ಕೇವಲ ಇಷ್ಟ ಮಾಡಿದ್ರೆ ಸಾಕು. ನಾನೇನ್ ಹೇಳ್ತೀನೋ ಅದನ್ನ ಎಲ್ಲರೂ ಒಟ್ಟಿಗೆ ನಾನು ಹೇಳಿದ ತಕ್ಷಣನೇ ನಿಮ್ ಕೈ ಚೀಲನ ತೆಗಿಬೇಕು. ಅಷ್ಟೇನಾ? ಕೇವಲ ಇಷ್ಟು ಮಾತ್ರವೇ? ಕೇವಲ ಇಷ್ಟು ಮಾತ್ರ ಮಹಾಪ್ರಭು. ಆದ್ರೆ ಅದಕ್ಕಿಂತನೂ ಮುಂಚೆ ನಾನ್ ನಿಮಗೆ ಒಬ್ರನ್ನ ಭೇಟಿ ಮಾಡಿಸ್ತೀನಿ. ಇದೇ ಆ ಕೋತಿ, ಇದೇ ಕೋತಿನ ಆ ಚಂದ್ರಮಣಿಯನ್ನ ಕದ್ದಿತ್ತು. ಈ ಕೂಡಲೇ ಇದನ್ನ ಬಂದಿ ಮಾಡಬೇಕು ಮಹಾರಾಜರೇ. ತಡ ಮಾಡದೆ ಇದಕ್ಕೆ ಮೃತ್ಯು ದಂಡನೆ ಕೊಡಬೇಕು ಮಹಾರಾಜರೇ. ಸಮಾಧಾನ ಆಚಾರ್ಯರೇ, ಸಮಾಧಾನ. ಚಂದ್ರಮಣಿ ಕದ್ದಿದ್ ಕೋತಿ ಇದಲ್ಲ. ಯಾವ ಕೋತಿ ಚಂದ್ರಮಣಿನ ಕದ್ದಿದ್ದು ಅಂದ್ರೆ ಒಂದ್ ಕಿವಿ ಅದ್ರದ್ದು ಕೆಂಪಾಗಿದೆ. ಇದ್ರ ಕಿವಿ ಕೂಡ ಕೆಂಪೇ ಇದೆಯಲ್ಲ? ಕೇವಲ ಒಂದ್ ಕಿವಿ. ಹಾಗಂದ್ರೆ ಯಾವ ಕೋತಿ ಚಂದ್ರಮಣಿನ ಕದ್ದಿತ್ತು ಅದ್ರ ಬಲ ಕಿವಿ ಕೆಂಪಾಗಿತ್ತು. ಇದು ಆ ಕೋತಿ ಅಲ್ಲ, ಅದ್ರ ಸಹೋದರ ಇದು. ಮತ್ತೆ ಇದನ್ನ ಯಾಕೆ ಇಲ್ಲಿ ಕರೆದಿದ್ಯಾ? ನಿಜವಾದ ಕೋತಿಯಲ್ಲಿ ಈಗ ಬರುತ್ತೆ ಆಚಾರ್ಯರೇ. ಹೇ ಜಮೂರೆ, ಎಲ್ಲಿ ನಿನ್ನ ಸೋದರ? ಕರಿ ಅವನನ್ನ, ಕೂಗು ಅವನನ್ನ. ಹೇಳಿ ಎಲ್ರಿಗೂ, ದರ್ಬಾರಿನಲ್ಲಿ ಕಳ್ಳ ಯಾರು ಅಂತ ಹೇಳು ಎಲ್ರಿಗೂ. ಇದು ನಿನ್ ಕಡೆ ಯಾಕೆ ನೋಡ್ತಾ ಇದೆ? ಅಲ್ಲ, ಇದ್ಯಾಕೆ ನಿಮ್ ಕಡೆನೆ ನೋಡ್ತಾ ಇದೆ? ಇಲ್ಲ ಗುರುಗಳೇ, ಅದು ನಮ್ ಕಡೆ ಅಲ್ಲ, ಅದು ನಿಮ್ ಕಡೆ ನೋಡ್ತಾ ಇದೆ. ನೋಡಿ, ಭಗವಂತನ ಲೀಲೆ ಅಪಾರವಾದದ್ದು. ಈ ಕೋತಿ ಕೈಲಿ ನಿಮ್ಮ ಅಂತ್ಯ ಬರೆದಿದೆ. ನೀವಂತೂ ತುಂಬಾ ಸೌಭಾಗ್ಯಶಾಲಿ. ನೋಡ್ದ್ಯಾ ಮಣಿ, ಹೇಗೆ ತಕ್ಷಣ ಗುರ್ತಿಡ್ಬಿಡ್ತು ತನ್ನ ಸಂಬಂಧಿಕನ. ಇಬ್ರು ಮುಖನೂ ಹೇಗೆ ಒಂದೇ ತರ ಕಾಣಿಸ್ತಾ ಇದೆ ನೋಡು. ಹೇ ಜಮೂರೆ, ಕೂಗು ನಿನ್ನ ಸೋದರನ್ನ. ಹೇಳು ಎಲ್ರಿಗೂ ನಿಜವಾದ ಕಳ್ಳ ಯಾರು ಅಂತ.
ಎಲ್ಲರೂ ಈಗ್ಲೇ ನಿಮ್ಮ ಕೈ ಚೀಲನ ತೆಗಿರಿ. ನನಗೆ ಗೊತ್ತಿದೆ ಇದು ಮಾಲೀಕನ ಕೈಯಿಂದಾನೆ ಮೆಣಸಿನಕಾಯಿ ತಿನ್ನತ್ತೆ. ಯಾಕೆಂದ್ರೆ ಈ ಕೋತಿಗೆ ಅವನೇ ಪ್ರಪಂಚ ಆಗಿರ್ತಾನೆ. ಇವರೇ ನಿಜವಾದ ಅಪರಾಧಿ ಮಹಾಪ್ರಭು. ಚಂದ್ರಮಣಿಯ ನಿಜವಾದ ಕಳ್ಳ ಮತ್ತೆ ಈ ಕಳ್ಳತನದ ಸಂಪೂರ್ಣ ಸೂತ್ರಧಾರರು ಇವರೇ ಮಹಾಪ್ರಭು. ಇದೊಂಥರ ವಿಚಿತ್ರ ಅವಿಶ್ವಾಸದ ಕಳ್ಳತನ ಆಗೋಗಿದೆ. ಯಾರು ಕೂಡ ತಿಳ್ಕೊಳ್ದೇ ಇರೋ ಹಾಗೆ ಮತ್ತೆ ಯಾರ ಕಲ್ಪನೆಗೂ ಬರ್ದೇ ಇರೋ ಹಾಗೆ. ಒಂದು ದುರ್ಬಲ ಮತ್ತೆ ತರಬೇತಿ ಹೊಂದಿದ ಕೋತಿಯನ್ನ ತಗೊಂಡು ಈ ಚಂದ್ರಮಣಿಯನ್ನ ಕದ್ದಿದ್ದಾರೆ ಮತ್ತೆ ನಮ್ಮೆಲ್ಲರೆದುರು ನಿರ್ದೋಷಿ ನಿರಪರಾಧಿ ತರ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಮಹಾಪ್ರಭು ಅರಮನೆಯಿಂದ ಹೊರಗಡೆ ಹೋಗಿದ್ದು. ಯಾಕೆಂದ್ರೆ ಆ ಸಮಯದಲ್ಲಿ ಅವರು ತರಬೇತಿದಾರ, ಅವರಿಂದ ಕೋತಿಯನ್ನ ಖರೀದಿ ಮಾಡಿದ್ರು. ಅದಾದ್ಮೇಲೆ ಇವರು ಏನ್ ಮಾಡ್ಬೇಕು ಅಂತ ಅದಕ್ಕೆ ಹೇಳ್ಕೊಟ್ರು. ಮಹಾಪ್ರಭು ಕಳ್ಳತನ ಆದ ಆ ದಿನ ರೂಪದೇವಿಯವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಹತ್ರ ಕೇಳ್ದೆ ನಾನು ಇವರು ಯಾಕೆ ಇಷ್ಟೊಂದು ಜೋರಾಗಿ ಹಾಡನ್ನ ಹೇಳಿದ್ರು ಅಂತ. ಇವ್ರು ನನಗೆ ಉತ್ತರ ಕೊಟ್ರು. ಅದು ಇವ್ರ ಮೇಲೆ ಸಂದೇಹ ಬರೋ ಹಾಗೆ ಮಾಡ್ತು ಮಹಾಪ್ರಭು. ಸೋಮನಾಥ್ ಅವರು ನನಗ್ ತುಂಬಾ ಒತ್ತಾಯ ಮಾಡಿದ್ರು ನನ್ ಕಲೆ ತೋರ್ಸೋಕೆ. ಮತ್ತೆ ಅವ್ರು ದೃಢವಾಗಿ ಒಂದ್ ವಿಷಯ ಹೇಳಿದ್ರು, ನನ್ನ ಉಚ್ಚ ಸ್ವರ ತುಂಬಾ ಚೆನ್ನಾಗಿದೆ ಅಂತ. ಒಂದ್ ವೇಳೆ ನಾನು ಉಚ್ಚ ಸ್ವರದಲ್ಲಿ ಹಾಡನ್ನ ಹಾಡಿದ್ರೆ ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ತೀನಿ ಅಂತ. ಸೋಮನಾಥ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಬ್ರಹ್ಮಕಲದಂತಹ ಪುಷ್ಪದಲ್ಲಿ ಚಂದ್ರಮಣಿ ಬಂದಿಯಾಗಿತ್ತು ಅಂತ. ಮತ್ತದು ಸ್ವ ಇಚ್ಛೆಯಿಂದ ಅರಳುತ್ತೆ, ಇಲ್ಲ ಅಂದ್ರೆ ಸಂಗೀತದ ಶಕ್ತಿಯಿಂದ ಅರಳುತ್ತೆ ಅಂತ. ಮತ್ತೆ ಇವರಿಗೆ ಈ ವಿಷಯನೂ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಕರೆದಿರೋ ಪ್ರತಿ ಅತಿಥಿ ಗಾಯಕರಲ್ಲೂ ಕೂಡ ಕೇವಲ ಒಬ್ರೇ ರೂಪದೇವಿಯವರು ಈ ಶಕ್ತಿಯನ್ನ ಹೊಂದಿದ್ರು. ಅವರ ಗಾಯನದಿಂದ ಬ್ರಹ್ಮಕಮಲವನ್ನ ಅರಳಿಸಬಹುದು ಅನ್ನೋದು. ಅದಕ್ಕೆ ಇವರು ಮೊದಲನೇದಾಗಿ ರೂಪದೇವಿಯವರನ್ನ ಗುರಿ ಹಾಕ್ಸಿದ್ರು. ಇವ್ರು ಕೇವಲ ಇಷ್ಟ ಮಾತ್ರ ಅಲ್ಲ, ಇವರಿಗೆ ಉಚ್ಚ ಸ್ವರದಲ್ಲಿ ಹಾಡೋದಕ್ಕೆ ಹೇಳಿ ಅದಕ್ಕೆ ಹಾಡ್ ಹೇಳೋದಕ್ಕಿಂತ ಮುಂಚೆ ಅರಮನೆಯಲ್ಲಿರೋ ದೀಪಗಳನ್ನೆಲ್ಲ ಆರಿಸೋದಕ್ಕೆ ಹೇಳಿದ್ದು. ಹೌದು ಮಹಾಪ್ರಭು, ಉಚ್ಚ ಸ್ವರದಲ್ಲಿ ಇವರು ಬ್ರಹ್ಮಕಮಲವನ್ನ ತೆರೆಸೋದಕ್ಕೆ ಹೇಳಿದಲ್ಲ, ಅವರು ಪ್ರಯತ್ನ ಪಟ್ಟಿದ್ದು ಇವರು ತರಬೇತಿ ಕೊಟ್ಟಿರೋ ಕೋತಿಗೆ ಇವರು ಸಂದೇಶ ಕಳಿಸಿದ್ದು ಚಂದ್ರಮಣಿನ ಕದಿಯೋಕೋಸ್ಕರ. ಅದೇ ಸಂದೇಶವಾಗಿತ್ತು ಆ ಕೋತಿಗೆ, ಅದು ಹೇಗೆ ಈ ದರ್ಬಾರಿನ ಒಳಗೆ ಈ ಸಭೆಗೆ ಬರ್ಬೇಕು ಅಂತ. ಅದೇ ರೀತಿ ರೂಪದೇವರು ಹಾಡ್ ನಿಲ್ಸಿದ್ರು, ಅದು ಚಂದ್ರಮಣಿನ ಕತ್ಕೊಂಡು ಓಡ್ ಹೋಯ್ತು. ಇವ್ರ ಮೇಲೆ ಸಂದೇಹ ನನಗೆ ಮೊದಲೇ ಬಂದಿತ್ತು ಮಹಾಪ್ರಭು. ಆದ್ರೆ ನನ್ನ ಹತ್ರ ಆಧಾರ ಇರ್ಲಿಲ್ಲ. ಯಾವ ರೀತಿ ಆಧಾರ ಬೇಕಿತ್ತು ಅಂದ್ರೆ ಇವರು ತಪ್ಪಿಸ್ಕೊಳ್ದೆ ಇರೋ ರೀತಿ. ಯಾಕೆಂದ್ರೆ ಇವರು ಮಹಾನ್ ಅತಿಥಿಗಳಲ್ವಾ, ಇವರ ಪ್ರತಿಷ್ಠೆ ಬಗ್ಗೆನೂ ಗಮನ ಇಡಬೇಕಿತ್ತು. ಅದಕ್ಕೆ ಇವರು ಈ ತರಬೇತಿ ಹೊಂದಿರೋ ಕೋತಿಗಳನ್ನ ಹುಡ್ಕೋದು ಅವಶ್ಯಕತೆ ಇತ್ತು. ಇಲ್ಲಾಂದಿದ್ರೆ ಇವರಿಗೆ ಇದೆಲ್ಲ ಹೇಗಾಗ್ತಿತ್ತು? ಚಂದ್ರಮಣಿ ಕದ್ದಿದ್ದಕ್ಕೆ ಮಹಾರಾಜರು ಏನ್ ಶಿಕ್ಷೆ ಕೊಡ್ತಾರೋ ನನಗ್ ಗೊತ್ತಿಲ್ಲ. ನಾನ್ ಬಡವ ಅನ್ನೋ ಸುಳ್ಳನ್ನ ಹೇಳಿ, ನಾನ್ ಬಡವ ಅನ್ನೋ ಮುಖವಾಡನ ಧರಿಸ್ಕೊಂಡು ಈ ಕುಕೃತ್ಯನ ಮಾಡಿದ್ರೆ ನಿಮಗಷ್ಟು ಬಡತನ ಇದ್ದಿದ್ರೆ ನೀವು ಪರಿಶ್ರಮ ಹಾಕಿ ಬೇರೆ ರೀತಿಯಲ್ಲಿ ಶ್ರೀಮಂತರಾಗಬಹುದಿತ್ತು. ಈ ದಾರಿಲಲ್ಲ. ನೀವ್ ಯಾವುದೇ ದಯೆ ಮತ್ತೆ ಕ್ಷಮೆಗೆ ಯೋಗ್ಯರಲ್ಲ. ನಿಮಗೆ ಯಾವುದೇ ರೀತಿಯ ಕರುಣೆ ತೋರಿಸ್ದೆ ಕಠೋರದಲ್ಲಿ ಕಠೋರ ಶಿಕ್ಷೆ ನಿಮಗೆ ಸಿಗ್ಲೇಬೇಕು. ಕ್ಷಮಿಸಿ ಪಂಡಿತರೆ, ಕ್ಷಮಿಸಿ ಮಹಾರಾಜ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ಪಂಡಿತ ರಾಮಕೃಷ್ಣ ಸರಿಯಾಗಿ ಹೇಳ್ತಿದ್ದಾರೆ ಮಹಾರಾಜ. ನಾನು ಒಪ್ಕೊಳ್ತೀನಿ, ನಾನೇ ಆ ವಜ್ರ ಕಳ್ಳ ಅಂತ. ಅದು ಕೋತಿಯ ಮುಖಾಂತರ ಚಂದ್ರಮಣಿನ ಕದ್ದಿರೋದು. ಇದೇ ಅವಕಾಶ
ಚಂದ್ರಮಣಿನ ವಶಕ್ಕೆ ಪಡ್ಕೊಂಡು ಇಡೀ ಜಗತ್ತಿನ ಎಲ್ಲರಿಗಿಂತ ದೊಡ್ಡ ಶ್ರೀಮಂತ ಆಗೋದು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಈ ಕೆಲ್ಸ ನೀನ್ ಮಾಡಿದ್ದು ಅಂತ. ನಿನ್ಮೇಲೆ ಯಾರು ಸಂದೇಹ ಪಡ್ತಾರೆ? ಯಾರು ಇಲ್ಲ. ಪಂಡಿತ ರಾಮಕೃಷ್ಣ ಕೂಡ ಇಲ್ಲ. ಯಾವ ದಿನ ಚಂದ್ರಮಣಿ ವಜ್ರ ಕಳ್ತನ ಆಯ್ತೋ ಅದೇ ರಾತ್ರಿ ಕೋತಿ ನನ್ನ ಕೋಣೆಗೆ ಬಂತು, ಮತ್ತೆ ಆ ಚಂದ್ರಮಣಿನ ನನಗೆ ಕೊಟ್ಬಿಡ್ತು. ಕ್ಷಮಿಸಿ ಮಹಾರಾಜ, ಕ್ಷಮಿಸಿ. ಚಂದ್ರಮಣಿಯಲ್ಲಿ ಸೋಮನಾಥ. ಮಹಾರಾಜ, ಅದು ನನ್ನ ಕೋಣೆಯಲ್ಲಿ ಸುರಕ್ಷಿತವಾಗಿದೆ. ಕರೆದೊಯ್ಯಿರಿ ಇವನನ್ನು ಇಲ್ಲಿಂದ. ಇವನಿಂದ ಚಂದ್ರಮಣಿಯನ್ನು ತೆಗೆದುಕೊಳ್ಳಿ. ಆಗ್ಲಿ ಮಹಾರಾಜರೇ. ಹಾಗೂ ಆಜೀವನ ಕಾರಾಗೃಹ ಶಿಕ್ಷೆ ಕೊಡಿ ಇವನಿಗೆ. ಕರೆದೊಯ್ಯಿರಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ ರೂಪಾದೇವಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ಮನ್ನ ವಾಸ್ತವಿಕ ಅಪರಾಧಿ ಅಂತ ತಿಳ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಏನ್ ಮಾಡ್ಲಿ, ಪರಿಸ್ಥಿತಿ ಆ ರೀತಿ ಇತ್ತು. ನನಗೆ ನಂಬಿಕೆ ಇದೆ ನೀವು ನನ್ನನ್ನು ಕ್ಷಮಿಸ್ತೀರಾ ಅಂತ. ಇಷ್ಟೇ ಮಹಾಪ್ರಭು, ಇದು ಸಂಪೂರ್ಣ ಕತೆ ರಾಮಕೃಷ್ಣ ತಿಳ್ಕೊಂಡಿರೋದು. ಚಂದ್ರಮಣಿ ಮತ್ತೆ ಚಂದ್ರಮಣಿ ಕದ್ದ ಕಳ್ಳ ಇಬ್ರು ನಿಮ್ ಮುಂದೆ ಇದ್ದಾರೆ. ವಿಳಂಬ ಆಯ್ತು, ಇದಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೀನಿ. ತಡವೇನೋ ಮಾಡಿದಿರಿ ಪಂಡಿತ ರಾಮಕೃಷ್ಣ, ಆದರೆ ಅದರ ಪರಿಣಾಮ ಪ್ರತಿಯೊಂದು ಬಾರಿಯೂ ಅದ್ಭುತವಾಗಿರುತ್ತದೆ. ಹಾಗಾಗಿ ನಾವು ಇಂದು ನೀವು ಪ್ರತಿ ಬಾರಿ ತಡ ಮಾಡಿದ್ದಕ್ಕೂ ಒಂದೇ ಬಾರಿ ಕ್ಷಮೆ ನೀಡುತ್ತಿದ್ದೇವೆ. ಏಕೆಂದರೆ ನೀವು ನೀವೇ ಮತ್ತೆ ತಡ ಮಾಡೇ ಮಾಡುತ್ತೀರಿ, ಅಲ್ಲವೇ ಪಂಡಿತರೇ? ಹಾಗೂ ಪಂಡಿತ ರಾಮಕೃಷ್ಣ, ನೀವು ಕೇವಲ ಈ ಚಂದ್ರಮಣಿಯ ರಕ್ಷಣೆಯಲ್ಲ, ತುಳುವ ವಂಶದ ಗೌರವದ ರಕ್ಷಣೆಯೂ ಮಾಡಿದಿರಿ. ನಮ್ಮ ಸಂಕಲ್ಪದ ರಕ್ಷಣೆ ಮಾಡಿದಿರಿ. ಕೊಡಬೇಕೆಂದರೆ ನಾವು ಏನು ಬೇಕಾದರೂ ಕೊಡಬಹುದು, ಆದರೆ ನೀವು ನಮಗಾಗಿ ಮಾಡಿರುವ ಈ ಕೆಲಸಕ್ಕೆ ಏನು ಕೊಟ್ಟರೂ ಅದರ ಮೌಲ್ಯ ಕಡಿಮೆಯೇ ಆಗುತ್ತದೆ. ಹಾಗಾಗಿ ಇಂದು ನಾವು ನಿಮಗೆ ಇಂದಿನ ಅತಿ ದೊಡ್ಡ ಜವಾಬ್ದಾರಿ ಕೊಡುತ್ತೇವೆ. ಭಗವಂತ ಶ್ರೀ ಗಣೇಶನ ಚರಣಕ್ಕೆ ಈ ಚಂದ್ರಮಣಿ ನಾವಲ್ಲ, ನೀವು ಸಮರ್ಪಿಸುವಿರಿ. ಈ ಅಧಿಕಾರ ನಾವು ನಿಮಗೆ ಕೊಡುತ್ತಿದ್ದೇವೆ ಪಂಡಿತ ರಾಮಕೃಷ್ಣ. शिरसा देवं गौरीपुत्रं विनायकं प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुक्कामार्थसिद्धये भक्तावासं स्मरे नित्यम् आयुक्कामार्थसिद्धये प्रथमं वक्रतुण्डं च एकदन्तं द्वितीयकं प्रथमं वक्रतुण्डं च एकदन्तं द्वितीयकं तृतीयं कृष्णवृत्ताक्षं गजवक्त्रं चतुर्थकम् ಭಗವಂತ ಶ್ರೀ ಗಣೇಶನಿಗೆ ಜೈ!